ಮಹೋತ್ಸವವೆಲ್ಲ ನಡೆದು ಅವರ ಪ್ರಪ್ರಥಮ ಆರಾಧನಾದಿ ಮಹೋತ್ಸವಗಳೆಲ್ಲ ನಡೆದ ನಂತರ ಆಶ್ವಯುಜ ಕೃಷ್ಣ ಪಂಚಮಿಯಂದು ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪಟ್ಟಾಭಿಷೇಕ ಮಹೋತ್ಸವ 36ನೇ ಶಂಕರಾಚಾರ್ಯರಾಗಿ ಶೃಂಗೇರಿ ಶಾರದಾ ಪೀಠದ ಅಧಿಪತಿಗಳಾಗಿ ಅವರನ್ನು ಪಟ್ಟಾಭಿಷೇಕವನ್ನ ನೆರವೇರಿಸಿದಂತಹ ಸುದಿನವೇ ಇಂದಾಗಿದೆ. ಇಂದು ಈ ಮಠದಲ್ಲಿ ಇನ್ನೊಂದು ವಿಶೇಷ ಒಂದು ದಿನವೂ ಆಗಿದೆ. ಈ ಮಲ್ಲೇಶ್ವರದ ಶಂಕರ ಮಠದಲ್ಲಿ ವಿಜಯದಶಮಿ ದಿನದಂದು ಶ್ರೀ ಭಾರತೀ ತೀರ್ಥ ವೇದ ಪಾಠಶಾಲೆಯ ಉದ್ಘಾಟನೆಯು ಆವನಿ ಸ್ವಾಮಿಗಳವರ ಅಮೃತ ಹಸ್ತದಿಂದ ಜಗದ್ಗುರು ಸನ್ನಿಧಾನಗಳವರ ಅಪ್ಪಣೆಯಂತೆ ಇಲ್ಲಿ ನೆರವೇರಿದೆ. ಇಂದು ಆ ಪಾಠಶಾಲಾ ವಿದ್ಯಾರ್ಥಿಗಳು ಏನು ಅಲ್ಲೇ ರೆಸಿಡೆನ್ಷಿಯಲ್ ಆಗಿರುವಂತಹ ಪಾಠಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಇಲ್ಲಿ ಬಂದು ಪಾಠ ನಡೆಸ್ಕೊಂಡು ಹೋಗ್ತಾ ಇದ್ರು. ಅವತ್ತಿಂದ ಇಂದಿನಿಂದ ಮೊದಲನೇ ಬ್ಯಾಚ್ 2 ಬ್ಯಾಚ್ಗಳು ಇವತ್ತಿಂದ ಪ್ರಾರಂಭನೂ ಆಗ್ತಾ ಇದೆ. ಇಂಥ ಸುದಿನ ದಿನದಂದೇ ಗುರುಗಳ ಪಟ್ಟಾಭಿಷೇಕ ದಿನದಂದೇ ಅವರ ಹೆಸರಿನಲ್ಲಿರೋ ಪಾಠಶಾಲೆ, ಹಾಗಾಗಿ ಅಲ್ಲಿನ ಪಾಠಶಾಲೆಯಲ್ಲಿ ಸೇರುವಂತಹ ಎಲ್ಲರೂ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನ ಬಯಸಿ ಇಂದು ಗುರು ಪ್ರಾರ್ಥನೆ ಮೂಲಕ ಅದನ್ನು ಪ್ರಾರಂಭೋತ್ಸವವೂ ಆಗಿದೆ.